ಶ್ರೀಕಂಠಯ್ಯ, ಮಾಜಿ ಶಾಸಕ ಪುಟ್ಟೇಗೌಡ. ಚನ್ನರಾಯಪಟ್ಟಣ. ಇಂದಿನ ರಾಜಕಾರಣದಲ್ಲಿ ದ್ವೇಷ, ಅಸೂಯೆ ಹೆಚ್ಚಿರುವ ದಿನಗಳಲ್ಲಿ ಅವುಗಳನ್ನು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಮೈಗಂಟಿಸಿಕೊಳ್ಳದೆ 5 ದಶಕಗಳಿಗೂ ಹೆಚ್ಚು ಕಾಲ ಉತ್ತಮ ರಾಜಕಾರಣಿಯಾಗಿದ್ದ ಅವರು ಮಾಜಿ ಸಚಿವ ಎಚ್. ಸಿ. ಶ್ರೀಕಂಠಯ್ಯನವರು ಎಂದು ಮಾಜಿ ಶಾಸಕ ಸಿ. ಎಸ್. ಪುಟ್ಟೇಗೌಡ ಹೇಳಿದರು. ಮಾಜಿ ಸಚಿವರಾದ ಎಚ್. ಸಿ. ಶ್ರೀಕಂಠಯ್ಯನವರ ಜನ್ಮಶತಮಾನೋತ್ಸವದ ಅಂಗವಾಗಿ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ 3 ದಿನಗಳ ಹೊನಲು ಬೆಳಕಿನ ರಾಷ್ಟ್ರಮಟ್ಟದ ಹೊನಲು ವಾಲಿಬಾಲ್ ಪಂದ್ಯಾವಳಿಗೆ ಶುಕ್ರವಾರ ನಡೆದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶ್ರೀಕಂಠಯ್ಯನವರ ರಾಜಕೀಯ ಶಕ್ತಿ ಇತ್ತೀಚಿನ ಯುವಕರಿಗೆ, ಯುವ ರಾಜಕಾರಣಿಗಳಿಗೆ ತಿಳಿದಿಲ್ಲ. ರಾಜಕೀಯವಾಗಿ ಶಿಸ್ತು, ಸೇವೆ, ಬದ್ಧತೆ ಹೊಂದಿದ್ದ ಅತ್ಯಂತ ಎತ್ತರದ ವ್ಯಕ್ತಿ. ತಾಲೂಕಿನ ಪ್ರತಿ ಕುಟುಂಬಕ್ಕೆ, ಬಡವರಿಗೆ ಆಸರೆಯಾಗಿದ್ದವರು. ಮಕ್ಕಳ ವಿದ್ಯಾಭ್ಯಾಸ, ಕೆಲಸ, ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದ ವ್ಯಕ್ತಿ. ಇಂದಿಗೂ ಶ್ರೀಕಂಠಯ್ಯನವರ ಹೆಸರಿನಲ್ಲಿ ಅದೆಷ್ಟೋ ಕುಟುಂಬಗಳು ಜೀವನ ಕಂಡುಕೊಂಡಿವೆ. ಜಿಲ್ಲೆಯಲ್ಲಿಯ ಅಭಿವೃದ್ಧಿಗೆ ಅವರ ಸೇವೆ ಅನನ್ಯವಾದದ್ದು. ಅವರ ಸೇವಾ ಮನೋಭಾವದಿಂದಲೇ ಅಣ್ಣಯ್ಯ ಎಂಬ ಪರಿಚಿತರಾಗಿದ್ದರು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಅವರ ಖ್ಯಾತಿ ಪಡೆದಿದ್ದರು. ಇಂದಿಗೂ ಅವರ ಹೆಸರು ರಾಜ್ಯ ರಾಜಕೀಯದಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದರು. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್. ಪಿ. ಪ್ರಕಾಶ್ಗೌಡ ಮಾತನಾಡಿ, ತಾಲೂಕಿನಲ್ಲಿ ಶ್ರೀಕಂಠಯ್ಯನವರ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಶಾಶ್ವತ ನೆಲೆಗಟ್ಟಿನವು. ಸಹಕಾರ ಸಕ್ಕರೆ ಕಾರ್ಖಾನೆ, ಬಸ್ ನಿಲ್ದಾಣ, ಕೋರ್ಟ್ ಸಂಕೀರ್ಣ, ಸರ್ಕಾರಿ ಶಾಲಾ ಕಾಲೇಜುಗಳ ಕೊಡುಗೆಗಳನ್ನು ಜನ ಎಂದೆಂದಿಗೂ ಸ್ಮರಿಸುತ್ತಾರೆ ಎಂದರು. ಕೇರಳ ಪೊಲೀಸ್ ಮತ್ತು ಹಿರಿಸಾವೆ ತಂಡಗಳ ನಡುವೆ ನಡೆದ ಮೊದಲ ಪಂದ್ಯಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್. ಎಸ್. ವಿಜಯಕುಮಾರ್ ಮತ್ತು ಕವಿಕಾ ಅಧ್ಯಕ್ಷರಾದ ಎಚ್. ಸಿ. ಲಲಿತ್ ರಾಘವ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಮುಖಂಡರಾದ ಜೆ. ಎಂ. ರಾಮಚಂದ್ರ, ಎಂ. ಶೌಕರ್, ಎನ್. ಡಿ. ಕಿಶೋರ್, ಸಿ. ಟಿ. ಅಶೋಕ್ ಕುಮಾರ್, ದಿಡಗ ಬಾಲಣ್ಣ, ಅಣತಿ ಆನಂದ್ ಕುಮಾರ್, ಎಂ. ಕೆ. ಮೋಜೇಗೌಡ, ಎ. ಬಿ. ನಂಜುಂಡೇಗೌಡ, ಉದಯ್ ಕುಮಾರ್, ವಾಸು, ಸುಹಿಲ್ ಪಾಷಾ ಸೇರಿ ಪುರಸಭಾ ಮಾಜಿ ಸದಸ್ಯರುಗಳು, ಗ್ಯಾರಂಟಿ ಸಮಿತಿ ಸದಸ್ಯರುಗಳು, ಕೆಡಿಪಿ ಸದಸ್ಯರುಗಳು ಹಾಗೂ ಎಚ್. ಸಿ. ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ವರದಿ: ಐ. ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಕ್ರೀಡಾಂಗಣಕ್ಕೆ ಹೋಗಬಾರ್ದು, ಬೇರೆ ಜನ ಯಾರು ಕ್ರೀಡಾಂಗಣಕ್ಕೆ ಹೋಗಬಾರ್ದು. ಬೋತ್ ಆರ್ ಟೀಮ್ ಪ್ಲೇಯರ್ಸ್ ಪ್ಲೀಸ್ ಲೈನ್ ಅಪ್. ಕೇರಳ ರಾಜ್ಯ ಕಂಡಂತ ಅಪ್ರತಿಮ ರಾಜಕೀಯ ನೇತಾರ, ಬಡವರ ಬಂಧು, ಜನಸೇವೆ, ಜನಾರ್ದನನ ಸೇವೆ, ದೇಶ ಸೇವೆಯೇ ದೇಶ ಸೇವೆ ಎನ್ನುವಂತ ನಿಟ್ಟಿನಲ್ಲಿ ಮುನ್ನಡೆದು ಸ್ವರ್ಗಸ್ಥರಾದಂತಹ ಗೌರವಾನ್ವಿತ ಎಚ್. ಸಿ. ಶ್ರೀಕಂಠಯ್ಯನವರ 100ನೇ ಜನ್ಮದಿನೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಅಣ್ಣಯ್ಯ ಕಪ್ 2026ರ ವಾಲಿಬಾಲ್ ಪಂದ್ಯಾಟ ಉದ್ಘಾಟನೆಯನ್ನು ಕಂಡುಕೊಳ್ಳುತ್ತಾ ಇದೆ. ಎಲ್ಲ ಅತಿಥಿ ಮರ್ಯರು ಇದೀಗ ಹಿರಿಸಾವೆ ಸ್ಪೈಕರ್ಸ್ ತಂಡದ ಆಟಗಾರರ ಪರಿಚಯದ ಮುಖೇನವಾಗಿ ಈ ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಈ ಕ್ರೀಡಾಂಗಣದಲ್ಲಿ ಶಾರ್ಟ್ ಪಾಸ್ನ ಲಾಭದೊಂದಿಗೆ ಸಮಾಧಾನ, ಸರ್ವಿಸ್ನ ವೈಫಲ್ಯ, ನಾಲ್ಕು ಪೊಲೀಸ್. ಶ್ರೀಕಂಠಯ್ಯನವರು, ಗಂಗಣ್ಣವರು ನಮಗೆ ಬಹಳ ಹೆಚ್ಚು ಅವರ ಒಡನಾಟ ಇಟ್ಕೊಂಡಿದ್ದವರು. ನಾವು ಅವರ ಕೊನೆಯ ದಿನಗಳಲ್ಲಿ ಕೂಡ ಹಲವಾರು ಕೆಲಸಗಳನ್ನ ನಾನು ಕೂಡ ಒಬ್ಬ ಶ್ರೀಕಂಠಯ್ಯನವರ ಅಭಿಮಾನಿಯಾಗಿ ಇವತ್ತು ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಶ್ರೀಕಂಠಯ್ಯನವರ ಕುಟುಂಬ ಮಾಡ್ತಾ ಇದೆ. ಅಷ್ಟೇ ವಿಶೇಷವಾಗಿ ವಿಜಯನಗರ ದೀಪಗಳಿಗೆ ಅವರಿಗೆ ಅಭಿನಂದಿಸುತ್ತಾ, ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಉಳಿದಿದೆ, ಪುಟ್ಟೇಗೌಡರಿಗೆ ಬಸ್ ಸ್ಟ್ಯಾಂಡ್ ನಿಂದ ಹಿಡಿದು ಶುಗರ್ ಫ್ಯಾಕ್ಟರಿಯಿಂದ ಹಿಡಿದು ನಾವು ಏನು ವಕೀಲರಾಗಿ ಇವತ್ತೇನಿದೆ ಬಹುಶಃ ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ. ಅವರ ಒಂದು ರಾಜಕೀಯ ಶಕ್ತಿ ಕೂಡ ದೊಡ್ಡದು. ಅವರ ಸೇವೆ, ಸರ್ವಿಸ್ ಅನ್ನೋದು ಕೂಡ ಅತ್ಯಂತ ಎತ್ತರದ ಮನುಷ್ಯರು ರಾಜಕೀಯದಲ್ಲಿ. ಈಗ ದ್ವೇಷ, ಅಸೂಯೆ ಕೂಡಿದೆ ರಾಜಕೀಯದಲ್ಲಿ. ಅವ್ರ ಕಾಲಕ್ಕೆ ಅದಲ್ಲ. ಬಡವರೆಲ್ಲ ಉಳಿಕೊಂಡು ಒಂದು ಸಣ್ಣ ಪುಟ್ಟ ಅವ್ರ ಮನೆಯ ಸಮಸ್ಯೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವ್ರ ಮಕ್ಕಳಿಗೆ ಕೆಲಸಕ್ಕೆ
ಬರ್ತಿದ್ದಂಥ ಕಾಲ. ಆ ಕಾಲದಲ್ಲಿ 1201 ಈ ರಾಜ್ಯದಲ್ಲಿ ಅವರಿಗೆ ವಿಶೇಷವಾದ ಈ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರ ಹೆಸರಿದೆ. ಇವತ್ತಿಗೂ ಕೂಡ ಪಾಪ ಇವರು ಎಷ್ಟು ಮಟ್ಟಿಗೆ ಬಳಸ್ಕೊತಾರೋ ವಿಜಯಣ್ಣ, ದೀಪು ಅಥವಾ ಇನ್ಯಾರ ಅವ್ರ ಕುಟುಂಬದಲ್ಲಿ ಗೊತ್ತಿಲ್ಲ. ಈಗಲೂ ಯಾವುದೇ ರಾಜಕಾರಣಿ ಹತ್ರಕ್ಕೆ ಶೆಟ್ಟೆಂಟಯ್ಯನವರ ಹೆಸರು ಹೇಳಿ ಹೋದ್ರೆ ಖಂಡಿತ ಒಂದು ಸ್ಪಂದನೆ ಇರ್ತದೆ, ಹೆಸರಿರ್ತದೆ.